ಓಂ ಯಮದದಾದ್ರಭಸಮೃಣಚ್ಯುತಂ ದಿವೋ ದಾಸಂವಧ್ರ್ಯಶ್ವಾಯ ದಾಶುಷೇ ಯಾಶಶ್ವಂತಮಾಚಖಾದಾ ವಸಂ ಪಣಿಂ ತಾತೇ ದಾತ್ರಾಣಿತವಿಷಾ ಸರಸ್ವತೀ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಅಕ್ಟೋಬರ್ ತಿಂಗಳ ಮೇಷರಾಶಿ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಕಳೆದ ತಿಂಗಳು ಸಾಧಾರಣವಾಗಿ ಚೆನ್ನಾಗಿರಲಿಲ್ಲ ಅಂತ ಹೇಳಿದ್ದೆ ನಾನು. ಯಾಕೆಂದರೆ ಹಲವಾರು ಬದಲಾವಣೆಗಳನ್ನು ಕಾಣ್ತಾ ಇದ್ರಿ. ಅದೇ ಈ ತಿಂಗಳು ಒಟ್ಟು ಬಲಗಳು, ಬದಲಾವಣೆಗಳು ತುಂಬ ಜಾಸ್ತಿ ಇದೆ. ಅಕ್ಟೋಬರ್ 2ನೇ ತಾರೀಕು ಬುಧ ತನ್ನ ಮಿತ್ರನ ಮನೆಗೆ ಪ್ರವೇಶ ಮಾಡ್ತಾರೆ, ಇದು ಪ್ಲಸ್ ಪಾಯಿಂಟೇ. 9ನೇ ತಾರೀಕು ಶುಕ್ರ ನೀಚ ಸ್ಥಾನಕ್ಕೆ ಬರ್ತಾರೆ. ಆದರೆ ಇಲ್ಲೊಂದು ವಿಚಾರ ತಿಳ್ಕೋಬೇಕು. ಬುಧ ಬಂದು ಶುಕ್ರನ ಮನೆಯಲ್ಲಿರ್ತಾರೆ, ಶುಕ್ರ ಬಂದು ಬುಧನ ಮನೆಯಲ್ಲಿದ್ದು ಇಂಟರ್ಚೇಂಜ್ ಆಗುತ್ತೆ, ಪರಿವರ್ತನಾ ಯೋಗ ಆಗುತ್ತೆ. ತನ್ಮೂಲಕ ತುಂಬ ಬಲಿಷ್ಠವಾದ ಫಲ ಅದು. ಕೇವಲ ನಿಮಗೆ ಅಕ್ಟೋಬರ್ 2ನೇ ತಾರೀಕಿನಿಂದ ಅಕ್ಟೋಬರ್ 9 ಅಂದರೆ 2, 3, 4, 5, 6, 7, 8, 9 9ನೇ ತಾರೀಕು ಚೇಂಜ್ ಆಗ್ತಾರಲ್ಲ, 8 ದಿನಗಳ ಕಾಲ ಮಾತ್ರ ಚೆನ್ನಾಗಿರೋದಿಲ್ಲ. ಅಕ್ಟೋಬರ್ 2ರಿಂದ ಅಕ್ಟೋಬರ್ 8ರವರೆಗೂ ಮಾತ್ರ ಬುಧನಿಂದ ಬರುವಂತಹ ವಿದ್ಯೆ, ಬುದ್ಧಿ, ವ್ಯಾಪಾರ, ಶುಕ್ರನಿಂದ ಬರುವಂತಹ ವಿವಾಹ, ಶುಭ ಕಾರ್ಯ, ವಾಹನ, ಇಷ್ಟು ಕೂಡ 8 ದಿನಗಳು ಮಾತ್ರ ಚೆನ್ನಾಗಿರಲ್ಲ. ಅದಾದಮೇಲೆ ತಿಂಗಳು ಪೂರ್ತಿ ಅದ್ಭುತವಾಗೇ ಇರುತ್ತೆ. ಮತ್ತೆ 17ನೇ ತಾರೀಕುವರೆಗೂ ಸೂರ್ಯನು ಬಲಿಷ್ಠವಾದ ಒಂದು ಫಲವನ್ನು ಕೊಡ್ತಾ ಇರ್ತಾರೆ. 17ನೇ ತಾರೀಕಿಂದ ಸೂರ್ಯ ಬಲಹೀನವಾಗಿಬಿಡ್ತಾರೆ. ಅಂದರೆ 17ನೇ ತಾರೀಕು ಅಕ್ಟೋಬರ್ ನಂತರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಇನ್ನು ಒಂದು ಶುಭ ಸಂಗತಿ ಏನಪ್ಪಾ ಅಂತಂದ್ರೆ, ತಾತ್ಕಾಲಿಕ ಗುರುಬಲ ಬರ್ತಾ ಇದೆ. ಒಂದು 47 ದಿನ ಅಥವಾ 48 ದಿನಗಳ ಕಾಲ ಗುರುಬಲ ಬರ್ತಾ ಇದೆ. ಗುರುಬಲ ಅಂತಂದ್ರೆ ಗುರು ಚೇಂಜ್ ಆಗ್ತಾ ಇದ್ದಾರೆ. ಮೇಷರಾಶಿ ಗುರುಬಲ ಅಂತಲ್ಲ, ಗುರು ಚೇಂಜ್ ಆಗ್ತಾ ಇದ್ದಾರೆ. 18ನೇ ತಾರೀಕು ಅಕ್ಟೋಬರ್ ತಿಂಗಳು ಗುರು ಬಂದು ನಿಮ್ಮ ರಾಶಿಗೆ 4ನೇ ಮನೆಗೆ ಬಂದು ಸುಖ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ಇನ್ನು 24ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ 8ನೇ ಮನೆಗೆ ಬರ್ತಾರೆ. ಅದೊಂದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಅಂದರೆ 9ನೇ ತಾರೀಕಿಂದ 24ನೇ ತಾರೀಕುವರೆಗೂ 15 ದಿನ ಬ್ರಹ್ಮಾಂಡವಾಗಿರುತ್ತೆ, ಅದ್ಭುತವಾಗಿರುತ್ತೆ. ಇನ್ನು 27ನೇ ತಾರೀಕು ಕುಜ ತನ್ನ ಸ್ವಂತ ಮನೆಗೆ ಬರ್ತಾರೆ. ಅಂದರೆ ನಿಮ್ಮ ರಾಶಿಯಾಧಿಪತಿ ಕುಜ 8ನೇ ಮನೆಗೆ, ನಿಮ್ಮ ರಾಶಿಯ ಇನ್ನೊಂದು ಮನೆ ಅಧಿಪತಿಯ ಮನೆಗೆ, ಅಂದರೆ ಇನ್ನೊಂದು ನಿಮ್ಮ ರಾಶಿಯಾಧಿಪತಿಗೆ ಇನ್ನೊಂದು ಮನೆ ಇದೆ, ಅದು ಆ ಮನೆಗೆ ಬಂದ್ಬಿಡ್ತಾರೆ. ಇದು ಗ್ರಹಗಳ ಬದಲಾವಣೆ. ಇದು ಕುರಿತಾದಂಥ ಫಲಗಳನ್ನು ಹೇಳ್ತೀನಿ. ಈ ತಿಂಗಳ ವಿಶೇಷ ಏನಂದರೆ 1ನೇ ತಾರೀಕು ಆಯುಧ ಪೂಜೆ ಇದೆ, ಮಹಾನವಮಿ. 2ನೇ ತಾರೀಕು ವಿಜಯದಶಮಿ ಇದೆ. 9ನೇ ತಾರೀಕು ಹಾಸನಾಂಬ ದೇವಸ್ಥಾನವನ್ನು ಬಾಗಿಲು ತೆಗೆಯುವಂಥ ದಿನ. 23ನೇ ತಾರೀಕು ಹಾಸನಾಂಬ ದೇವಸ್ಥಾನವನ್ನು ಬಾಗಿಲಾಕುವಂತಹ ಒಂದು ಸಂದರ್ಭ. ಇದಿಷ್ಟು ಮಾಸದ ವಿಶೇಷಗಳು. ದೀಪಾವಳಿ ಬಗ್ಗೆ ಇನ್ನೊಂದು ಪ್ರತ್ಯೇಕ ವಿಡಿಯೋನೇ ನಾನು ಮಾಡ್ತೀನಿ. ಸರಿ, ಹಾಗಿದ್ರೆ ಹೇಗಿದೆ ಮೇಷರಾಶಿಯವರಿಗೆ ಅಂತಂದರೆ, ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ಅನುಕೂಲಗಳೇ ಹೆಚ್ಚಿದೆ ಮೇಷರಾಶಿಯವರಿಗೆ. ಗುರು ಸುಖ ಸ್ಥಾನಕ್ಕೆ 4ನೇ ಮನೆಗೆ ಬರೋದ್ರಿಂದ ವಾಹನ, ತಾಯಿಯ ಆರೋಗ್ಯ, ಸುಖ ಇವೆಲ್ಲವೂ ನಿಮಗೆ ವೃದ್ಧಿ ಆಗುತ್ತೆ. ಅದೊಂದು ಮೋಸ್ಟ್ ಪಾಸಿಟಿವ್. ಆಮೇಲೆ ಸುಖ ಸ್ಥಾನಕ್ಕೆ ಗುರು ಬಂದಾಗ ಒಂದು ಸ್ವಲ್ಪ ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗುತ್ತೆ. ಒಂಚೂರು ಸುಖ ಪಡುವಂತಹ ದಿನಗಳು ಪ್ರಾರಂಭ ಆಗುತ್ತೆ. ಎಲ್ಲೋ ಒಂದು ಕಡೆಪ್ಪ ಚೆನ್ನಾಗಿದ್ದೀನಿ ನಾನು, ದೇವರ ಆಶೀರ್ವಾದ, ಏನೋ ಒಳ್ಳೇದಾಗ್ತಾ ಇದೆ ಅನ್ನೋಂಥ ಭಾವನೆ ನಿಮ್ಮಲ್ಲಿ ಬರುತ್ತೆ. 18ನೇ ತಾರೀಕು ನಂತರ 48 ದಿನಗಳ ಕಾಲ ನಿಮಗೆ ಉತ್ತಮವಾದ ಸಮಯ. ಸುಖ ಸ್ಥಾನಕ್ಕೆ ಬರ್ತಾರೆ, ಗುರುಬಲ ಇಲ್ಲ. ಇನ್ನು ರಾಶಿಯಲ್ಲಿ ಇರುವಂತಹ ಒಂದು ಬಲಿಷ್ಠವಾದ ಫಲ ಏನಂದರೆ ಶರೀರದ ಆರೋಗ್ಯ. ನಿಮ್ಮ ರಾಶ್ಯಾಧಿಪತಿ ಹಾಗೂ ಅದೃಷ್ಟಾಧಿಪತಿಯಾದಂಥ ಕುಜ ಸಪ್ತಮದಲ್ಲಿ 7ನೇ ಮನೆಯಲ್ಲಿದ್ದಾರೆ, ಶತ್ರುವಿನ ಮನೆಯಲ್ಲಿದ್ದಾರೆ. ಆದರೆ ಯಾವಾಗ 27ನೇ ತಾರೀಕು ಅಂದರೆ ಈ ತಿಂಗಳು 27ನೇ ತಾರೀಕು ಚೇಂಜ್ ಆಗ್ತಾರೋ ಸ್ವಂತ ಮನೆಗೆ ಬರ್ತಾರೆ. ಬಟ್ ಅಲ್ಲಿವರೆಗೂ ಚೆನ್ನಾಗಿಲ್ಲ. ಹಾಗಾಗಿ ಕುಜ ಬಲ ಅನ್ನುವಂಥದ್ದು ಮೇಷರಾಶಿಯವರಿಗೆ ಈ ತಿಂಗಳು ಇಲ್ಲ.
ನೋಡಿ, ಅದು ಎಗೇನ್ ರಿಯಲ್ ಎಸ್ಟೇಟ್ ಅವ್ರಿಗೆ, ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವ್ರಿಗೆ, ರೈತರಿಗೆ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಸಿವಿಲ್ ಇಂಜಿನಿಯರ್ಸ್ಗೆ, ಇವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ಇಶ್ಯೂಸ್ ಆಗುವ ಸಾಧ್ಯತೆಗಳೇ ಹೆಚ್ಚು ಲಕ್ಷಣಗಳು ಕಾಣ್ತಾ ಇದೆ. ಹಾಗಂತ ಪರಿಹಾರ ಬೇಕಾದರೆ ಕುಜದೋಷ ಇದೆ, ತಾತ್ಕಾಲಿಕ ಕುಜದೋಷ ಇದೆ. ನಿಮಗೆ ಸಾಧ್ಯವಾದಷ್ಟು ಈ ಅಕ್ಟೋಬರ್ ತಿಂಗಳಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಹೆಚ್ಚು ಮಾಡ್ತಾ ಇದೆ. ಅದು ಬೇಕು, ಯಾಕಂದರೆ 45 ದಿನಗಳ ಕಾಲ ಕುಜ ಒಂದು ಮನೇಲಿ ಇರ್ತಾರೆ ಅಪ್ರಾಕ್ಸಿಮೇಟ್ ಆಗಿ. ಹಾಗಾಗಿ ಈ ತಿಂಗಳು ಕೂಡ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ಮೇಷರಾಶಿಯವರಿಗೆ ಕಂಪಲ್ಸರಿ ಬೇಕಾಗುತ್ತೆ. ಅದೊಂದು ತುಂಬ ಇಂಪಾರ್ಟೆಂಟ್. ಇನ್ನು ರಾಶಿಯಿಂದ 2 ಮತ್ತು 7ನೇ ಮನೆ ಅಧಿಪತಿ ಆದಂಥ ಶುಕ್ರ ಮಾತ್ರ ಅದ್ಭುತ. 9ನೇ ತಾರೀಕುವರೆಗೂ ಶುಕ್ರ ಬಲಿಷ್ಠವಾಗೇ ಇರ್ತಾರೆ. ಅಂದರೆ ಬಲಿಷ್ಠ ಅಂತಂದರೆ ಬದಲಾವಣೆಗಳು ಯಾವಾಗ ಪರಿವರ್ತನಾ ಯೋಗ ಆಗುತ್ತೋ, ಈಗಂತೂ ಶತ್ರು ಮನೇಲಿದ್ದಾರೆ ಬಿಡಿ, 9ನೇ ತಾರೀಕುವರೆಗೂ ಶತ್ರು ಮನೆಯಲ್ಲೇ ಇರ್ತಾರೆ. 9ನೇ ತಾರೀಕಿಂದ ವಿಶೇಷವಾದಂತಹ ಫಲ ಏನು? ಶುಕ್ರ ಪರಿವರ್ತನಾ ಯೋಗಕ್ಕೆ ಬರ್ತಾರೆ. ಪರಿವರ್ತನಾ ಯೋಗಕ್ಕೆ ಬಂದಾಗ ಪಾಯಿಂಟ್ ನಂಬರ್ 1, ನಿಮ್ಮ ಧನಸ್ಥಾನ ಆಕ್ಟಿವೇಟ್ ಆಗುತ್ತೆ, ಅದರಿಂದ ಅಭಿವೃದ್ಧಿ. ಕುಟುಂಬ ಸ್ಥಾನ ಆಕ್ಟಿವೇಟ್ ಆಗುತ್ತೆ, ಕುಟುಂಬದಲ್ಲಿ ಒಳ್ಳೆಯ ಶುಭ ಕಾರ್ಯಗಳು, ಒಳ್ಳೆಯ ಮಾತುಗಳು, ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿಗೆ ಒಂದು ಒಳ್ಳೆ ವ್ಯಾಲ್ಯೂ ಬರುತ್ತೆ, 10 ಜನ ನಿಮ್ಮ ಮಾತನ್ನು ಕೇಳ್ತಾರೆ. ಮತ್ತು ನಿಮ್ಮ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನ, ಗೌರವ, ಅಭಿವೃದ್ಧಿ ಆಗುತ್ತೆ. ಇದಿಷ್ಟು ಕೂಡ ನಿಮಗೆ ಆಕ್ಟಿವೇಟ್ ಆಗುತ್ತೆ. ಜೊತೆಗೆ 7th ಹೌಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಆಕ್ಟಿವೇಟ್ ಆಗುತ್ತೆ. ಜೊತೆಗೆ ವಿವಾಹ ಅಥವಾ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಜಯಪ್ರಾಪ್ತಿ ಆಗುವಂಥದ್ರಲ್ಲಿ ಸಂದೇಹನೇ ಇಲ್ಲ. ಆವಾಗ ಶುಕ್ರನಿಂದ ಪಾಸಿಟಿವ್ ಆಯಿತು. ರಾಶಿಯಿಂದ 3 ಮತ್ತು 6ನೇ ಮನೆ ಅಧಿಪತಿ ಧೈರ್ಯ, ಸ್ಥೈರ್ಯ, ಶೌರ್ಯ ಸ್ಥಾನಕ್ಕೂ ಹಾಗೂ ಋಣರೋಗ ಶತ್ರು ಸ್ಥಾನಕ್ಕೂ ಅಧಿಪತಿಯಾದಂಥ ಬುಧ ಅವರು ಪರಿವರ್ತನಾ ಯೋಗದಲ್ಲಿ ಉತ್ತಮವಾದ ಫಲ ಅನ್ನುವಂಥದ್ದನ್ನೇ ಕೊಡ್ತಾರೆ. ಹಾಗಾಗಿ ಅದು ಪಾಸಿಟಿವ್ ಆಗೇ ತಗೊಳ್ಬೇಕಾಗತ್ತೆ ನಾವು, ನೆಗೆಟಿವ್ ಇಲ್ಲ ಅಲ್ಲಿ ಕೂಡ. ಇನ್ನು ಗುರು ಅಂತೂ ನಿಮಗೆ ವ್ಯಯಾಧಿಪತಿ ಹಾಗೂ ಭಾಗ್ಯಾಧಿಪತಿ ಸುಖ ಸ್ಥಾನಕ್ಕೆ ಬರ್ತಾರೆ. 47 ದಿನ ಅಥವಾ 48 ದಿನ ಭಾಗ್ಯಾಧಿಪತಿ ನಿಮಗೆ ಸುಖವನ್ನು ಕೊಡ್ತಾರೆ. ಇದೊಂದು ಪ್ಲಸ್ ಪಾಯಿಂಟ್. ರಾಶಿಯಿಂದ 5ನೇ ಮನೆ ಅಧಿಪತಿ, ಇದೇ ಬಹಳ ಮುಖ್ಯ. 17ನೇ ತಾರೀಕುವರೆಗೂ ಸೂರ್ಯ ನಿಮಗೆ ಬಲಿಷ್ಠವಾಗಿರ್ತಾರೆ. 17ನೇ ತಾರೀಕುವರೆಗೂ ಸೂರ್ಯನಿಂದ ಯಾವುದೇ ತೊಂದರೆ ಇಲ್ಲ, ಮಿತ್ರನ ಮನೆಯಲ್ಲಿರ್ತಾರೆ, ಬಲಿಷ್ಠವಾಗೇ ಇರ್ತಾರೆ. 17ನೇ ತಾರೀಕು ನೀಚ ಸ್ಥಾನಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಸರ್ಕಾರಿ ನೌಕರರಿಗೆ ತೊಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ, ಸರ್ಕಾರಿ ನೌಕರದಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಆಗುವಂಥದ್ದು, ಗೌರ್ಮೆಂಟ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ರೆ ತೊಂದರೆ ಆಗುವಂಥದ್ದು, ಸರ್ಕಾರಿ ಅಧಿಕಾರಿಗಳಿಗೆ ಸ್ವಲ್ಪ ಇಶ್ಯೂಸ್ ಆಗುವಂಥದ್ದು 1 ತಿಂಗಳ ಕಾಲ ಇರುತ್ತೆ. 17ನೇ ತಾರೀಕು ಅಕ್ಟೋಬರಿಂದ 1 ತಿಂಗಳ ಕಾಲ ಸೂರ್ಯ ನೀಚ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ನೆಗೆಟಿವ್ ಪರಿಣಾಮ ನಿಮ್ಮ ಮೇಲೆ ಬೀಳುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಪ್ರತಿ ದಿನ ಬೆಳಗ್ಗೆ ಎದ್ದು ಆದಿತ್ಯ ಹೃದಯ ಮಂತ್ರವನ್ನು ಕೇಳಕ್ಕೆ ಶುರು ಮಾಡಿ ಅಥವಾ ಹೇಳಕ್ಕೆ ಶುರು ಮಾಡಿ, ಸೂರ್ಯ ನಮಸ್ಕಾರ ಮಾಡುವಂಥದ್ದು ಶುರು ಮಾಡಿ. ಅದು ತುಂಬ ಪಾಸಿಟಿವ್ ಆಗುತ್ತೆ ಆ್ಯಂಡ್ ಪ್ಲಸ್ ಪಾಯಿಂಟು ಆಗುತ್ತೆ ನಿಮಗೆ. ಅದರಿಂದ ಸೂರ್ಯ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ, ಸ್ವಾಭಾವಿಕವಾಗಿ ಸೂರ್ಯ ಶಾಂತಿಯನ್ನು ಹೊಂದುತ್ತಾರೆ. ಇನ್ನು ವಿಶೇಷವಾದಂಥ ಒಂದು ಸಂದರ್ಭ ಶನಿ ಬಂದು ವ್ಯಯದಲ್ಲಿದ್ದಾರೆ. ಮೇಷರಾಶಿಯವರಿಗೆ 7.5 ಪ್ರಾರಂಭದ ಭಾಗ. ಶನಿ ಬಂದು 12ನೇ ಮನೆಯಲ್ಲಿದ್ದಾರೆ. ಹಾಗಾಗಿ ಉದ್ಯೋಗದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಉತ್ತಮ. ಇರೋ ಉದ್ಯೋಗನ ಕಾಪಾಡ್ಕೊಳ್ಳಿ. ಹೊಸ ಉದ್ಯೋಗ ಪ್ರಯತ್ನಗಳೆಲ್ಲ ಈ ಸಮಯದಲ್ಲಿ ಮಾಡೋದು ಬೇಡ. ಹಂಗೆ ಮಾಡಬೇಕು ಅಂದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಆಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಬೋದಾ ಬೇಡವಾ, ಚೇಂಜ್ ಮಾಡಬೇಕಂದ್ರೆ ಏನಾದರೂ ಸಮಸ್ಯೆಗಳಿದೆಯಾ ಅಥವಾ ಏನಾದರೂ ಸರಳವಾದ ಪರಿಹಾರಗಳಿದೆಯಾ ಅಂತ ತಿಳ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಮುಂದೆ ಹೋಗುವಂಥದ್ದು ಭಾಳ ಉತ್ತಮ. ಅದು ನಾನು ತುಂಬ ಇಂಪಾರ್ಟೆಂಟ್ ಆಗಿ ನಾನು ನಿಮ್ಗೆ ಹೇಳುತ್ತೇನೆ. ಸರಿ, ಹಾಗಿದ್ರೆ ರಾಶಿಯಿಂದ ಪ್ರಮುಖವಾದಂಥ ಒಂದು ಸ್ಥಾನಗಳೆಲ್ಲವನ್ನೂ ಕೂಡ ನಾವು ತಿಳ್ಕೊಂಡ್ವಿ. ಮುಖ್ಯವಾಗಿ ತಿಳ್ಕೊಬೇಕಾದ್ರೆ ಈ ಪರಿವರ್ತನಾ ಯೋಗ ಅದು ನಿಮಗೆ ತುಂಬ ಪಾಸಿಟಿವೇ ಕೊಡುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜನರಲೈಸ್ ಆಗಿ ಹೇಗಿರುತ್ತೆ, ಈ ಒಂದು ತಿಂಗಳು ಶುಭ ಫಲ ಇದೆ. ಮನಸ್ಸಿಗೆ ಸ್ವಲ್ಪ ಆನಂದ, ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ರೈತರಿಗೆ ಒಂದು ಸ್ವಲ್ಪ ಬೇಸರ ಆಗುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಸಣ್ಣ ಪುಟ್ಟ ಸಾಲಬಾಧೆ ಅನ್ನುವಂಥದ್ದು 18ನೇ ತಾರೀಕು ನಂತರ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. 18ನೇ ತಾರೀಕು ಗುರು ಸುಖ ಸ್ಥಾನಕ್ಕೆ ಬಂದ ಮೇಲೆ ಸ್ವಲ್ಪ ಸಾಲಬಾಧೆ ಕಡಿಮೆ ಆಗ್ತಾ ಬರುತ್ತೆ. 17ನೇ ತಾರೀಕು ನಂತರ ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ಬೋದು. ಸೂರ್ಯನಿಗೆ ನಮಸ್ಕಾರ ಮಾಡೋದು, ಆದಿತ್ಯ ಹೃದಯ ಕೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ನೂತನ ಕೆಲಸ ಕಾರ್ಯಗಳು ನೀವು ಪ್ರಾರಂಭ ಮಾಡಬೇಕಾದ್ರೆ 9ನೇ ತಾರೀಕಿಂದ 17ನೇ ತಾರೀಕು ಒಳಗೆ ಪ್ರಾರಂಭ ಮಾಡಿದ್ರೆ ಉತ್ತಮ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭವಾಗಿರುತ್ತೆ. ವಿಶೇಷ ಫಲ ಏನಪ್ಪ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ, ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ 17ನೇ ತಾರೀಕು ನಂತರ ಆರೋಗ್ಯದಲ್ಲಿ ತೊಂದರೆ ಬರುತ್ತೆ.
ಸ್ತ್ರೀ ಸೌಖ್ಯ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭವನ್ನು ಎಲ್ಲಿಂದ ಪಡಿತೀರ ಗೊತ್ತಾ? ಸುಮಾರು ನಿಮಗೆ 1ನೇ ತಾರೀಕಿಂದನೇ 24ನೇ ತಾರೀಕಿನವರೆಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಶುಭ ಫಲ. ಇನ್ನು ಆರೋಗ್ಯದಲ್ಲಿ ಏನು ತೊಂದರೆ ಆಗ್ಬೋದು 17ನೇ ತಾರೀಕು ನಂತರ ಅಂದರೆ ಜೀರ್ಣಕ್ರಿಯೆ ತೊಂದರೆ ಆಗುವಂಥದ್ದು. ಅದರಿಂದ ಸ್ವಲ್ಪ ಆರೋಗ್ಯವನ್ನು ನೋಡಿ ಬಳಸುವಂಥದ್ದು ಉತ್ತಮ. ಅಂದರೆ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು ನೋಡಿ ಸರಿಯಾದ ಪ್ರಮಾಣದಲ್ಲಿ ಬಳಸುವಂಥದ್ದು ಉತ್ತಮ. ಸ್ವಲ್ಪ ಮಟ್ಟಿಗೆ ಧ್ಯಾನ ಮೆಡಿಟೇಷನನ್ನು ಹೆಚ್ಚಾಗಿ ಮಾಡಿ. ಅದರಿಂದ ನಿಮಗೆ ಭಯ ಅನ್ನುವಂಥದ್ದಿದ್ದರೆ ಅದು ನಿವಾರಣೆ ಆಗುತ್ತೆ. ಕೋರ್ಟು ಕಚೇರಿ ವಿಚಾರಗಳಲ್ಲಿ ಮಧ್ಯಮ ಫಲ, ಸಾಧಾರಣನೂ ಇಲ್ಲ ಉತ್ತಮನೂ ಇಲ್ಲ, ಮಧ್ಯಮ ಫಲ. ವೃತ್ತಿಪರ ಜೀವನದಲ್ಲಿ ಸ್ವಲ್ಪ ಸ್ಥಾನ ಪಲ್ಲಟವಾಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಉದ್ಯೋಗದ ಕಡೆ ಹೆಚ್ಚು ಗಮನ ಕೊಡೋದು ಉತ್ತಮ. ಪ್ರಯಾಣ ಸ್ವಲ್ಪ ಜಾಸ್ತಿ ಇರುತ್ತೆ. ಪ್ರಯಾಣದಿಂದ ನಿಮಗೇನು ಹೆಚ್ಚಿನ ಆಪತ್ತಿಲ್ಲ. ವಾಹನ ಚಾಲನೆಯಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆಯಾಗಿರ್ತಕ್ಕಂಥದ್ದು ಒಳ್ಳೆಯದು. ಸಾಧ್ಯವಾದಷ್ಟು ನಿಮ್ಮ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಈ ತಿಂಗಳು ಸುಖಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ತಾಯಿಯ ಆಶೀರ್ವಾದ ಭಾಳ ಮುಖ್ಯ. ಏನಾದರೂ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ತಾಯಿಗೊಂದು ನಮಸ್ಕಾರ ಮಾಡೋದು, ತಾಯಿ ಕೈಯಿಂದ ಒಂದು ಲೋಟ ಹಾಲು ನೀರು ಕುಡಿದು ಹೋಗೋದು ಭಾಳ ಒಳ್ಳೆಯದು. ಈ ತಿಂಗಳು ಸೋಂಬೇರಿತನ ಬಿಡಬೇಕು ನೀವು. ಆಮೇಲೆ ಬಂಧು ಮಿತ್ರರ ಆಗಮನದಿಂದ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು. ಅದೆಲ್ಲ ಬ್ಯಾಲೆನ್ಸ್ ಮಾಡಿ. ಸಣ್ಣ ಪುಟ್ಟ ಕಾಲು ಏಟು ಬೀಳೋದು, ಕೈ ಏಟು ಬೀಳೋದು, ಮನೆಯಲ್ಲೇ ಜಾರು ಬಿಡೋದು, ಹುಳುಕಿಡಿಯೋದು, ಈ ಥರ ಅವಘಡಗಳು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಧ್ಯವಾದಷ್ಟು ಕೂಡ ಒಂದು ಸ್ವಲ್ಪ ಇದನ್ನೆಲ್ಲ ನೀವೇ ಬ್ಯಾಲೆನ್ಸ್ ಮಾಡ್ಕೋಬೇಕು. ಎಲ್ಲಕ್ಕೂ ಪರಿಹಾರ ಕೊಡ್ತಾ ಇದ್ರೆ ತಿಂಗಳ ಪೂರ್ತಿ ಪರಿಹಾರನೇ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಒಂದು ಸ್ವಲ್ಪ ಕಿರುಕುಳ ಬರ್ಬೋದು. ಅದನ್ನೆಲ್ಲ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಒಂಚೂರು ಸೌಮ್ಯವಾಗಿ ಇರಿ, ಸಾತ್ವಿಕವಾದ ಜೀವನವನ್ನೇ ಮಾಡಿ. ಆಮೇಲೆ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕಡೆ ಹೆಚ್ಚು ಗಮನ ಕೊಡಿ. ಕಳ್ಳತನವಾಗುವಂಥ ಸಾಧ್ಯತೆ ಅಥವಾ ಮಿಸ್ಪ್ಲೇಸ್ ಆಗುವಂಥ ಸಾಧ್ಯತೆ, ತನ್ಮೂಲಕ ನಿಮ್ಮ ಕೈ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ದೇವಸ್ಥಾನಗಳನ್ನು ಹೆಚ್ಚು ದರ್ಶನ ಮಾಡಿ. ಅದರಿಂದ ನಿಮಗೊಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಉತ್ಪತ್ತಿ ಆಗುತ್ತೆ. ನಿಮಗೆ ಶಕ್ತಿ ಇದ್ದರೆ ಸ್ವಲ್ಪ ಒಂದು 4-5 ಜನಕ್ಕೆ ಒಂದು ವಾರಕ್ಕೆ 1 ಸಲನೋ 2 ಸಲನೋ ಊಟ ಕೊಡಿಸಿ, ಅನ್ನದಾನ ಮಾಡಿ. ಅದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಸಾಧ್ಯವಾದಷ್ಟು ಪಾಸಿಟಿವ್ ಆಗೇ ಇರಿ, ಖಂಡಿತ ನಿಮಗೆ ಉತ್ತಮ ಫಲ ಸಿಗುತ್ತೆ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ. ಸೂರ್ಯ ನಮಸ್ಕಾರ ಮಾಡಿ ಆದಿತ್ಯ ಹೃದಯವನ್ನು ಕೇಳೋದು ಮರಿಬೇಡಿ. ಇವೆರಡೂ ಕೂಡ ಈ ತಿಂಗಳಲ್ಲಿ ನಿಮಗೆ ಭಾಳ ಮುಖ್ಯವಾಗಿರುತ್ತೆ. ದೊಡ್ಡ ದೊಡ್ಡ ಮೇಜರ್ ಡಿಸಿಷನ್ಸು ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಈ ತಿಂಗಳು ತೊಗೊಳಕ್ಕೆ ಹೋಗಬೇಡಿ. ಹಾಗೇನಾದರೂ ಇತ್ತಂದರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ಪರಿಹಾರಗಳಿದ್ದರೆ ಸುಲಭವಾಗಿ ಮಾಡ್ಕೊಳ್ಳಿ. ಖಂಡಿತ ಭಗವಂತ ನಿಮಗೆ ಉತ್ತಮವಾದ ಫಲ ಕೊಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.